ಚಿಕ್ಕಬಳ್ಳಾಪುರದಲ್ಲಿ ಆಲಿಕಲ್ಲು ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಮಳೆಯಿಂದಾಗಿ ದ್ರಾಕ್ಷಿ ಸೇರಿದಂತೆ ತೋಟಗಾರಿಕಾ ಬೆಳೆಗಳಿಗೆ ಹಾನಿ ಉಂಟಾಗಿದೆ. ಪಟ್ಟಣಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಲಿಕಲ್ಲು ಮಳೆಯಾಗಿರೋದು. ಮಳೆಯಿಂದಾಗಿ ಕಟಾವು ಹಂತಕ್ಕೆ ಬಂದಿದ್ದಂತಹ ದ್ರಾಕ್ಷಿ ಬೆಳೆಗೆ ಹಾನಿಯಾಗಿದೆ. ನೂರಾರು ಎಕರೆಯಲ್ಲಿ ದ್ರಾಕ್ಷಿ ಜೊತೆಗೆ ದಾಳಿಂಬೆ ಬೆಳೆಯನ್ನ ಬೆಳೆದಿದ್ದಂತಹ ರೈತರು ಈಗ ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ತೋಟಗಾರಿಕಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ನೂರಾರು ಎಕರೆಯಲ್ಲಿ ದ್ರಾಕ್ಷಿ ಜೊತೆಗೆ ದಾಳಿಂಬೆ ಹಣ್ಣುಗಳನ್ನು ಬೆಳೆಯಲಾಗಿತ್ತು. ಆದರೆ ಆಲಿಕಲ್ಲು ಮಳೆಯಿಂದಾಗಿ ಬೆಳೆಗಳಿಗೆ ಹಾನಿ ಉಂಟಾಗಿದೆ. ನಿನ್ನೆ ಸುರಿದಂಥ ಮಳೆಯಿಂದಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ತೋಟಗಾರಿಕೆ ಬೆಳೆಗಳು ಸಂಪೂರ್ಣವಾಗಿ ನೆಲೆ ಕಚ್ಚಿದೆ ಅಂತಲೇ ಹೇಳ್ಬೋದು. ನಾವೀಗ ಅಡವಿಗೊಲ್ಲಾರಳ್ಳಿ ಹಾಗೂ ಮರಳುಕುಂಟೆ ಸಮೀಪದಲ್ಲಿರುವಂಥ ಒಂದು ದ್ರಾಕ್ಷಿ ತೋಟದಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಸೊ ಈ ಒಂದು ದ್ರಾಕ್ಷಿ ತೋಟದಲ್ಲೂ ಕೂಡ ನಿನ್ನೆ ಆಲಿಕಲ್ಲಿನ ಮಳೆ ಬಿದ್ದ ಕಾರಣ ಸಂಪೂರ್ಣವಾಗಿ ಇನ್ನೇನು 15-20 ದಿನ ಇದ್ದಿದ್ರೆ ಈ ದ್ರಾಕ್ಷಿಯನ್ನು ಕಟಾವು ಮಾಡಬೇಕಾಗಿತ್ತು. ಆದರೆ ಮಳೆಯಿಂದಾಗಿ ಆಲಿಕಲ್ಲಿನ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ನೋಡ್ತಾ ಇರ್ಬೋದು, ಇದು ದ್ರಾಕ್ಷಿಯ ಗೊಂಚಲುಗಳೆಲ್ಲ ಈ ರೀತಿ ಆಲಿಕಲ್ಲು ಮಳೆಯಿಂದಾಗಿ ಹಾನಿಗೊಂಡಿದೆ. ಎಲ್ಲ ಹಣ್ಣುಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಹೀಗಾಗಿ ಇನ್ನೇನು 15-20 ದಿನ, ಒಂದು ತಿಂಗಳು ಇದ್ದಿದ್ದರೆ ಮ್ಯಾಕ್ಸಿಮಮ್ಮು ಕಟಾವು ಹಂತಕ್ಕೆ ಬಂದು ಸೇಲ್ ಮಾಡಬೇಕಾಗಿತ್ತು. ಆದರೆ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕೂಡ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ಬೆಳೀತಾರೆ, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಹೀಗಾಗಿ ಈ ಒಂದು ತೋಟಕ್ಕೆ ಈಗ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಈಗ ಜಂಟಿಯಾಗಿ ಪರಿಶೀಲನೆಯನ್ನು ಮಾಡ್ತಾ ಇರೋದು ನೋಡಿ. ಪ್ರತಿಯೊಂದು ಗೊಂಚಲು ಕೂಡ ಈ ರೀತಿ ಒಡೆದೋಗಿರುವಂಥದ್ದು. ಅಂದರೆ ಆಲಿಕಲ್ಲು ಮಳೆಯಿಂದಾಗಿ ದ್ರಾಕ್ಷಿ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿದೆ. ಜೊತೆಗೆ ದಾಳಿಂಬೆ ಕೂಡ ಸಾಕಷ್ಟು ಇತ್ತೀಚೆಗೆ ಹೆಚ್ಚಾಗಿ ಬೆಳೀತಿದ್ರು ಚಿಕ್ಕಬಳ್ಳಾಪುರದಲ್ಲಿ, ಅವು ಕೂಡ ಹಾನಿಯಾಗಿದೆ. ಬನ್ನಿ, ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ ರಮೇಶ್ ಸರ್ ಅಂತ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸರ್, ನಿನ್ನೆ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸೊ ತಾವು ಕೂಡ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀರಾ, ಪರಿಶೀಲನೆ ಮಾಡ್ತಾ ಇದ್ದೀರಾ. ಸೊ ಯಾವ ರೀತಿ ಡ್ಯಾಮೇಜ್ ಆಗಿದೆ ಸರ್? ಸೊ ನಿನ್ನೆ ಸಂಜೆ ಬಿದ್ದಂಥ ಆಲಿಕಲ್ಲು ಮಳೆ, ಬಿರುಗಾಳಿ ಹಾಗೂ ಮಳೆಯಿಂದ ಸುಮಾರು ಒಂದು 5-6 ಪಂಚಾಯತಿಗಳಲ್ಲಿ ಅಪಾರವಾದಂಥ ಹಾನಿಯಾಗಿದೆ. ಇಲ್ಲಿ ಪ್ರಮುಖವಾಗಿ ದ್ರಾಕ್ಷಿ ಮತ್ತು ದಾಳಿಂಬೆ, ಹೂವಿನ ಬೆಳೆಗಳಿಗೆ ಮತ್ತು ಮಾವು, ಈ ಬೆಳೆಗಳಿಗೆ ಭಾಳಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ನಾವೀಗ ನೋಡ್ತಾ ಇರುವಂಥ ತೋಟದಲ್ಲಿ ಇದು ಕಟಾವಿಗೆ ಬಂದಿರುವಂಥ ತೋಟ. ಇದರಲ್ಲಿ ನಾವು ನೋಡ್ತಿದ್ವಿ ಆಲ್ಮೋಸ್ಟ್ 75% ಹೆಚ್ಚು ಗೊನೆಗಳು ಹಾಳಾಗಿದೆ. ಇದು ಸಂಪೂರ್ಣ ರೈತರಿಗೆ ನಷ್ಟ. ಇದರಿಂದ ಯಾವುದೇ ಕೊಯ್ಲು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿನ್ನೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಏನಾಗಿದೆ? ಎಷ್ಟು ದಿನ ಇರಬೇಕಾಗಿತ್ತು? ಇನ್ನೂ ಒಂದು 15-20 ದಿನ ಇದ್ದಿದ್ರೆ ಎಲ್ಲ ಕಟಾವ್ತಾಯಿತ್ತು. ಎಲ್ಲ ಚೆನ್ನಾಗಿ ಮಾಗೋ ಸ್ಟೇಜ್ನಾಗೈತೆ. ನಿನ್ನೆ ಬೀಳ್ದಿರೋ ಆಲಿಕಲ್ಲು ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಎಲ್ಲ ನಾಶನ ಆಗಿದೆ. ಏನು ಇದು ವೇಸ್ಟ್ ಆಗ್ತದೆ, ಏನು ಕಟಿಂಗ್ ಮಾಡೋಕ್ಕಾಗೋದಿಲ್ಲ, ಏನು ₹1 ಇದ್ರಾಗೆ ಬರೋದಿಲ್ಲ. ಹಾಕಿರೋ ಬಂಡವಾಳ ಎಲ್ಲನೂ ವೇಸ್ಟ್ ಆಗ್ತದೆ ಸರ್. ಅಂದರೆ ಈಗ ಎಷ್ಟು ಎಕರೆಯಲ್ಲಿ ನೀವು ದ್ರಾಕ್ಷಿ ಬೆಳೆದಿದ್ದೀರಾ? ಎಷ್ಟು ಖರ್ಚು ಬಿದ್ದಿತ್ತು? 5 ಎಕರೆಯಲ್ಲಿ ಮಾಡಿದ್ದರೆ ದ್ರಾಕ್ಷಿ ಸುಮಾರು ಒಂದು 10-15 ಲಕ್ಷ 20 ಲಕ್ಷ ಖರ್ಚಾಗಿದೆ. ಎಲ್ಲನೂ ವೇಸ್ಟ್ ಆಗ್ತದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.